मात्रे नमः ओम मातृभ्यो नमः ओम पित्रे नमः ओम पितृभ्यो नमः ओम गुरुभ्यो नमः ओम आचार्येभ्यो नमः ओम महागणपतये नमः ओम कुलदेवता भूदेवी सहित लक्ष्मीनारायणाय नमः ओम उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 30/8/2025 ಸಿಂಹರಾಶಿಗೆ ಬುಧ ಪ್ರವೇಶ, ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು. 13/9/2025 ತುಲಾರಾಶಿಗೆ ಕುಜ ಪ್ರವೇಶ, ಕೃಷ್ಣ ಪಕ್ಷ ಷಷ್ಠಿ ದಿನದಂದು. 14/9/2025 ಸಿಂಹರಾಶಿಗೆ ಶುಕ್ರ ಪ್ರವೇಶ, ಕೃಷ್ಣ ಪಕ್ಷ ಸಪ್ತಮಿ ದಿನದಂದು. 15/9/2025 ಕನ್ಯಾ ರಾಶಿಗೆ ಬುಧ ಪ್ರವೇಶ, ಕೃಷ್ಣ ಪಕ್ಷ ಅಷ್ಟಮಿಯ ದಿನದಂದು. 17/9/2025 ಕನ್ಯಾ ರಾಶಿಗೆ ರವಿ ಪ್ರವೇಶ, ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು. 7/9/2025 ಭಾನುವಾರ, ಕುಂಭ ರಾಶಿಯಲ್ಲಿ ಹುಣ್ಣಿಮೆ. 26/8/25 ಶುಕ್ಲ ಪಕ್ಷದ ತೃತೀಯ ದಿನ, ಮಂಗಳವಾರ, ಸ್ವರ್ಣಗೌರಿ ವ್ರತ. 27/8/25 ಶುಕ್ಲ ಪಕ್ಷದ ಚತುರ್ಥಿ, ಬುಧವಾರ, ವರಸಿದ್ಧಿ ವಿನಾಯಕ ವ್ರತ. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ. ವರಸಿದ್ಧಿ ವಿನಾಯಕ ವ್ರತದ ಸಂಪೂರ್ಣ ಫಲ ನಿಮಗೆ ಲಭ್ಯವಾಗಿ ಸಂಪೂರ್ಣ ರೀತಿಯಲ್ಲಿ ಮಹಾಗಣೇಶನ ಅನುಗ್ರಹ ಸಿದ್ಧಿಯಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ನಿರ್ವಿಘ್ನತೆ ಉಂಟಾಗಿ ಯಶಸ್ಸನ್ನೇ ಗಳಿಸಲಿ ನೀವು ಎಂಬುದಾಗಿ ಹಾರೈಸ್ತಾ, ಈ ಒಂದು ಭಾದ್ರಪದ ಮಾಸದ ಚಂದ್ರಾಧಾರಿತವಾದಂತಹ ಯಾವ ರಾಶಿ ಫಲವಿದೆ ಅದನ್ನು ನೋಡೋಣ. ನಿಮ್ಮ ದೇಶ, ಕಾಲ, ಮತ್ತು ವ್ಯಕ್ತಿತ್ವ, ಸಂಸ್ಕಾರ, ಕರ್ಮ, ಕುಟುಂಬ, ಈಗಿರುವ ಪರಿಸ್ಥಿತಿ, ನಿಮ್ಮ ಜಾತಕದ ಕಾಲಮಾನ ಇವೆಲ್ಲವನ್ನು ಆಧರಿಸಿ ಈ ಫಲಗಳಲ್ಲಿ ಅನೇಕ ವ್ಯತ್ಯಾಸವಾಗಬಹುದು. ಈ ಎಲ್ಲ ವ್ಯತ್ಯಾಸಕ್ಕೂ ಕೂಡ ಜಾತಕದ ಪರಿಶೀಲನೆ ಕೂಡ ಅಗತ್ಯ ಇರುತ್ತೆ. ಅದೇ ರೀತಿಯಾಗಿ ಈ ಎಲ್ಲ ರೀತಿಯಾದ ವ್ಯತ್ಯಾಸ ಆದರೂ ಕೂಡ ಎಲ್ಲವೂ ಒಳ್ಳೆಯ ವ್ಯತ್ಯಾಸವೇ ಆಗಲಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಭಗವಂತನ ನುಡಿಯಂತೆ ನಿಮಗೂ ಕೂಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಘಟಿಸಲಿ ಎನ್ನುವಂತಹ ಚಿಂತನೆಯೊಂದಿಗೆ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತಾ ಈ ರಾಶಿ ಫಲವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಿತ್ರರೇ, ಮೇಷ ರಾಶಿಯ ಅಧಿಪತಿಯಾದ ಕುಜನು ಇಲ್ಲಿ ನಾವು 6ನೇ ಮನೆಯಿಂದ 7ನೇ ಮನೆಗೆ ಪ್ರವೇಶ ಮಾಡ್ತಾ ಇರುವುದನ್ನು ಗಮನಿಸ್ತಾ ಇದ್ದೇವೆ. ಈ ಕುಜನು ಆ ಕೃಷ್ಣ ಪಕ್ಷದ ಷಷ್ಠಿ ಎಂದು ತುಲಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ತುಲಾ ಸಂಕ್ರಮಣದಿಂದ ರಾಷ್ಟ್ರಾಧಿಪತಿಯ ತುಲಾ ಸಂಕ್ರಮಣವು ಅತ್ಯುತ್ತಮವಾದ ಫಲವನ್ನು ನಿಮಗೆ ನೀಡಲಿಕ್ಕಿದೆ. ಈ ಒಂದು ಶ್ರಾವಣ ಮಾಸದಲ್ಲಿ ಏನಾದರೂ ಅನಿಷ್ಟಗಳು ಸಂಭವಿಸಿದ್ದರೆ, ನಿಮ್ಮ ತಾಳ್ಮೆ ಇಲ್ಲದ ವ್ಯವಹಾರದಿಂದ ಸಂಭವಿಸಿದ್ದರೆ ಅದನ್ನು ಸುಧಾರಿಸಿಕೊಂಡು ತಾಳ್ಮೆಯನ್ನು ರೂಢಿಸಿಕೊಂಡರೆ ಸಪ್ತಮದಲ್ಲಿ ಬಂದಾಗ ಹೆಂಡತಿಯ ಜೊತೆ, ಸಂಗಾತಿಯ ಜೊತೆ ಅಥವಾ ಯಾವುದೇ ರೀತಿಯಾದ ಪಾರ್ಟ್ನರ್ ಜೊತೆ ಇಲ್ಲಿ ಸಂಘರ್ಷಗಳು ಆಗದೆ ಅತ್ಯುತ್ತಮವಾದ ಫಲವು ನಿಮಗೆ ಲಭ್ಯವಾಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತವೆ. ಈ ಕುಜನಿಂದ ಬರುವಂತಹ ಶೀಘ್ರತ್ವ ಎನ್ನುವಂಥದ್ದಿದೆ. ಅದು ನಿಮ್ಮ ಕ್ರಿಯಾಶೀಲತೆಯಾಗಿ ಪರಿವರ್ತನೆಯಾದಾಗ, ಅದು ಮುಂಗೋಪಕ್ಕೆ ಕಾರಣವಾಗದೇ ಇರುವಾಗ, ನಿಮ್ಮ ತಾಳ್ಮೆಯ ಒಂದು ಪ್ರತೀಕವಾದಾಗ, ಮತ್ತು ಆ ಕುಜನ ಶೀಘ್ರತ್ವ ಎನ್ನುವುದು ನಿಮ್ಮ ಕೆಲಸದಲ್ಲಿ ತೋರಿಕೊಂಡಾಗ, ನಿಮ್ಮ ಕೆಲಸಕ್ಕೆ ಆ ಶೀಘ್ರತ್ವವನ್ನು ಅಳವಡಿಸಿಕೊಂಡಾಗ, ತಾಳ್ಮೆಯನ್ನು ನಿಮ್ಮ ಜೀವನದ ಜೀವಾಳವಾಗಿ ಮಾಡಿಕೊಂಡಾಗ ಮೇಷರಾಶಿಯವರು ಅತ್ಯುತ್ತಮವಾದ ಫಲವನ್ನು ಭಾದ್ರಪದ ಮಾಸದಲ್ಲಿ ಪಡೆಯುತ್ತಾರೆ. ಹಾಗೆಯೇ ಇನ್ನು ಮೇಷರಾಶಿಯಿಂದ ದ್ವಿತೀಯಾಧಿಪತಿಯಾದಂತಹ ಶುಕ್ರನು ಚತುರ್ಥದಲ್ಲಿ ಗೋಚರ ಮತ್ತು ಪಂಚಮದಲ್ಲಿ ಕಾಣುವಂಥದ್ದು. ಈ ಒಂದು ಮೇಷರಾಶಿಯವರಿಗೆ ಹಣಕಾಸು ಮತ್ತು ಮಿತ್ರಕ್ಷೇತ್ರ ಮತ್ತು ಕುಟುಂಬ ಕ್ಷೇತ್ರ ಇತ್ಯಾದಿಗಳಲ್ಲಿ ಆ ಒಂದು ಉತ್ತಮ ಫಲವನ್ನು ಪಂಚಮಕ್ಕೆ, ಚತುರ್ಥದಿಂದ ಪಂಚಮಕ್ಕೆ ಹೋಗುವಾಗ ಕೊಟ್ಟರೂ ಕೂಡ ಗಣಪತಿಯ ಆರಾಧನೆಯಿಂದ ಅಲ್ಲಿ ಬರುವ ವಿಘ್ನಗಳ ನಿವಾರಣೆ ಆಗುತ್ತೆ. ಪರಿಹಾರ ಮತ್ತು ಸಮಾಧಾನ ಏನು ಅಂತ ಈ ವಿಡಿಯೋದ ಕೊನೆಯಲ್ಲಿ ತಪ್ಪದೆ ನೋಡಿ. ಅದೇ ರೀತಿಯಾಗಿ ದುರ್ಗಿಯ ಆರಾಧನೆ ಕೂಡ ಅನೇಕ ವಿಧದಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡಬಲ್ಲದು. ವ್ಯಯಾಧಿಪತಿಯಾದಂಥ ಭಾಗ್ಯಾಧಿಪತಿ ಅಂತ ಗುರುವು ತೃತೀಯದಲ್ಲಿರುವುದರಿಂದಾಗಿ ಅನೇಕ ವಿಧ ಮಾತುಕತೆಗಳಲ್ಲಿ ಹಿಂದೆ ಶ್ರಾವಣ ಮಾಸದಲ್ಲಿ ಯಾವ್ಯಾವ ಮಾತುಕತೆಗಳಾಗಿದ್ದಾವೆ ಅದು ಮುನ್ನೆಲೆಗೆ ಬರುವ ಯೋಗ ಮತ್ತೆ ಈ ಭಾದ್ರಪದ ಮಾಸದಲ್ಲಿದೆ.
ಹಾಗಾಗಿ ಇನ್ನು ಚತುರ್ಥಾಧಿಪತಿಯಾದಂತಹ ಚಂದ್ರ ಏನಿದಾರಲ್ಲ, ಈ ಬಾರಿ ನಿಮ್ಮ ಏಕಾದಶದಲ್ಲಿ ರಾಹುವಿನ ಜೊತೆಗೆ ಪೂರ್ಣಿಮೆಯನ್ನು ಹೊಂದಿ ಪೂರ್ವಾಭದ್ರ ನಕ್ಷತ್ರದಲ್ಲಿ ಪೌರ್ಣಿಮೆಯನ್ನು ಮಾಡಿ, ಆ ಪೂರ್ವಾಭಾದ್ರ ನಕ್ಷತ್ರದಿಂದ ಭಾದ್ರಪದ ಮಾಸವೆಂದು ಪರಿಗಣಿಸಲ್ಪಟ್ಟು ಏಕಾದಶದಲ್ಲಿ ಪೌರ್ಣಿಮೆಯು ಹಾಗೂ ನಿಮಗೆ ಪಂಚಮದಿಂದ ಷಷ್ಠದ ಮಧ್ಯದಲ್ಲಿ ಸಿಂಹದ ರಾಶಿಯ ಕೊನೆಯ ಭಾಗ, ಈ ಒಂದು ಕನ್ಯಾ ರಾಶಿಯ ಪ್ರಥಮ ಭಾಗದಲ್ಲಿ ಚಂದ್ರನ ಅಮಾವಾಸ್ಯೆ ಉಂಟಾಗುವಂಥದ್ದು. ಹಾಗಾಗಿ ಮಾನಸಿಕವಾಗಿ ಅಮಾವಾಸ್ಯೆಯ ಸಮಯದಲ್ಲಿ ಸ್ವಲ್ಪ ಒತ್ತಡ ಬರುವಂಥ ಲಕ್ಷಣಗಳಿದ್ದರಿಂದ ನೀವು ತಾಯಿಯ ಒಂದು ನಮಸ್ಕಾರ, ಚಂದ್ರ ಆರಾಧನೆ ಅಂದರೆ ದೇವಿ ಚೌಡೇಶ್ವರಿ ಆರಾಧನೆ ಇತ್ಯಾದಿಗಳು ನಿಮ್ಮ ಜಾತಕಕ್ಕೆ ಪ್ರಕಾರವಾಗಿ ಅದನ್ನು ನೋಡಿಕೊಂಡು ಮಾಡುವುದು ಅತ್ಯುತ್ತಮವಾಗಿರ್ತದೆ. ಈ ಒಂದು ರಾಶಿಯಿಂದ ಈ ಒಂದು 6ನೇ ಮನೆಯಲ್ಲಿ ರಾಶಿ ಅಧಿಪತಿಯ ಜೊತೆಗೆ ಅಲ್ಲಿ ಅಮಾವಾಸ್ಯೆ ಆಗ್ತಕ್ಕಂಥದ್ದೇನಿದೆ, ದೇಹದಲ್ಲಿ ಕೆಲವು ರಕ್ತ ದೋಷಗಳನ್ನು ಮಾನಸಿಕ ಯೋಚನೆಗಳಿಂದ ಉಂಟು ಮಾಡುವಂಥದ್ದು. ಲೋ ಬಿ ಪಿ ಇರ್ಬೋದು, ಅಥವಾ ರವಿ ಬುಧ ಕುಜ, ಇಲ್ಲಿ ಕೆಲವು ಬಾರಿ ಸಕ್ಕರೆ ಕಾಯಿಲೆ, ಮಧುಮೇಹ ಇರ್ಬೋದು. ಇದರ ಉದ್ವಿಗ್ನತೆಗೆ ನಿಮ್ಮ ಯೋಚನೆ, ಅತಿಯಾದ ಶೀಘ್ರವಾದಂಥ ಒತ್ತಡವನ್ನು, ಸಣ್ಣ ಸಣ್ಣ ವಿಷಯಕ್ಕೂ ಒತ್ತಡ ತೆಗೆದುಕೊಳ್ಳುವ ಕ್ರಿಯೆಯಿಂದ ಈ ಕುಜನ ಒಂದು ಕ್ರಿಯಾಶೀಲತೆ ಇದೆಯಲ್ಲ, ಅದನ್ನು ಕೇವಲ ಚಿಂತನೆಗೆ, ಭವಿಷ್ಯತ್ತಿನ ಬಗ್ಗೆ ಅತಿಯಾದ ಚಿಂತೆ ಮಾಡುವುದಕ್ಕಾಗಿಯೋ, ಅಥವಾ ಹೀಗಾಗೋಯ್ತಲ್ಲ ಅಂತ ಭೂತಕಾಲದ ಬಗ್ಗೆ ಅತಿಯಾದಂತಹ ಚಿಂತನೆಯನ್ನು ಒತ್ತಡವಾಗಿ ಪರಿಣಮಿಸಿಕೊಳ್ಳುವುದು, ಸಣ್ಣ ಸಣ್ಣ ಘಟನೆಯನ್ನು ಕೂಡ ಅತಿಯಾಗಿ ನೀವು ಮಾನಸಿಕವಾಗಿ ಒತ್ತಡದ ರೂಪದಲ್ಲಿ ತೆಗೆದುಕೊಂಡ್ರೆ ಅನಾರೋಗ್ಯ ಅತಿ ಹೆಚ್ಚಾಗುವಂಥ ಲಕ್ಷಣ ಕೂಡ ಅಮಾವಾಸ್ಯೆ ಸಂದರ್ಭದಲ್ಲಿ ಕಂಡುಬರುತ್ತೆ. ಆದರೆ ಚಂದ್ರ ರಾಹು ಯುತಿ ಇರುವಂಥದ್ದು ಕುಂಭದಲ್ಲಿ ಏಕಾದಶದಲ್ಲಿ ಇರುವುದರಿಂದಾಗಿ ನಿಮ್ಮ ಎಲ್ಲ ಮಾನಸಿಕವಾಗಿ ನಿರ್ಧಾರಿತವಾಗಿ ಪೂರ್ಣಿಮೆಯೆಂದು ನೀವು ಅನುಷ್ಠಾನವನ್ನು ಸರಿಯಾಗಿ ಮಾಡಿಕೊಂಡು ನಿಮ್ಮ ಜಾತಕದ ಪ್ರಕಾರ ದೈವಾರಾಧನೆಯನ್ನು ಯಥಾಕ್ರಮದಲ್ಲಿ ಮಾಡಿ ಸಂಕಲ್ಪಿಸಿದರೆ ನಿಮ್ಮ ಮುಂದಿನ ಅನೇಕ ತಲೆಮಾರುಗಳವರೆಗೂ ಕೂಡ ನಿಮ್ಮ ಹೆಜ್ಜೆ ಮೂಡುತ್ತದೆ. ಅಂತಹ ಒಂದು ಅದ್ಭುತ ಹೆಜ್ಜೆಯನ್ನು ಏಕಾದಶದಲ್ಲಿ ಆ ಚಂದ್ರ ನಿಮಗೆ ಆ ಸಾಧನಾ ಯೋಗದಿಂದ ಕಂಡು ಬರ್ತಾ ಅವನು ಮೂಡಿಸುವಲ್ಲಿ ಯಶಸ್ವಿ ಆಗ್ತಾನೆ. ಅಂತಹ ಒಂದು ಚಾಂಚಲ್ಯತೆ, ರಾಹುವಿನಿಂದ ಬರುವ ಚಾಂಚಲ್ಯತೆಯನ್ನು ಬಿಟ್ಟು ಛಲದಲ್ಲಿ ನೀವು ವರ್ತಿಸಿ ಪೌರ್ಣಿಮೆಯೆಂದು ವಿಶೇಷ ಅನುಷ್ಠಾನವನ್ನು ಮಾಡಿ ಆ ಮೂಲಕವಾಗಿ ಸಂಕಲ್ಪಿಸಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಅತ್ಯುತ್ತಮವಾದ ಚಿಂತನೆಯನ್ನು ಮಾಡಿದರೆ ದೀರ್ಘಕಾಲಿಕವಾದ ಯಶಸ್ಸಿಗೆ ಈ ಒಂದು ಭಾದ್ರಪದ ಮಾಸ ಮಹಾ ಸಾಕ್ಷಿಯಾಗಬಲ್ಲದು. ಹಾಗಾಗಿ ಅದನ್ನು ಮಾಡುವಂತೆ ಆಗಲಿ ಎಂಬುದಾಗಿ ನಾವು ಖಂಡಿತವಾಗಿ ಆತ್ಮೀಯವಾಗಿ ನಿಮ್ಮನ್ನು ಹಾರೈಸ್ತೇವೆ. ಖಂಡಿತವಾಗಿ ಆ ಕೆಲಸ ಮಾಡಿ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಮಾಜಕ್ಕೂ ಅತ್ಯುತ್ತಮವಾದ ಕೊಡುಗೆಯಾದಂತಹ ಮಹಾನ್ ವ್ಯಕ್ತಿಗಳಾಗಿ. ಸಮಾಜಕ್ಕೆ ಕೊಡುಗೆಯಾಗುವುದು ನೋಡಿ, ಸಹಕಾರ ಸುಲಭವಲ್ಲ, ಸಲಹೆ ಸುಲಭ. ಹಾಗಾಗಿ ಪುಕ್ಕಟೆ ಸಲಹೆ ಕೊಡುವವರ ಸಂತೆಯೇ ನಮಗೆ ಸಿಗಬಲ್ಲದು, ಸಹಕಾರ ಕೊಡುವವರು ಅತ್ಯಂತ ವಿರಳ. ಆದ್ದರಿಂದಾಗಿ ನೀವು ಸಮಾಜಕ್ಕೆ ಸಹಕಾರಿಯಾಗಿ ಬಾಳುವಂಥ ಯೋಗ ಇಲ್ಲಿದ್ದು ಸಮಾಜದಲ್ಲಿ ನಿಮ್ಮ ಹೆಜ್ಜೆಯ ಗುರುತುಗಳನ್ನು ಮೂಡಿಸುವ ಮಹಾಯೋಗ ನಿಮ್ಮಲ್ಲಿ ಕಂಡುಬರ್ತದೆ. ಹಾಗಾಗಿ ಇಲ್ಲಿ ಮೇಷರಾಶಿಯವರು ಪಂಚಮದಲ್ಲಿರುವ ಶುಕ್ರ, ಕೇತು, ರವಿ, ಬುಧರಿಂದಾಗಿ ಅತ್ಯಂತ ಉತ್ತಮವಾದ ಅಮಾವಾಸ್ಯೆಯು ಕೂಡ ಅಲ್ಲಿ ಲಭ್ಯವಾಗಿ ಕಂಡು ಬರ್ತಾ ಇರುವುದರಿಂದ ಅಧ್ಯಾತ್ಮ ಯೋಗದ ಪರಾಕಾಷ್ಠೆ ಕೂಡ ಹೌದು. ಈ ಒಂದು ಧ್ಯಾನವನ್ನು ಮಾಡುವ ಮೂಲಕವಾಗಿ ನೀವು ಈ ಒಂದು ಅತ್ಯುತ್ತಮವಾದ ಫಲವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅನೇಕ ವಿದ್ಯಾರ್ಥಿಗಳಿಗೆ ವಿಘ್ನಗಳು ಕೂಡ ಉಂಟಾಗಬಹುದು. ಗಣಪತಿಯ ಆರಾಧನೆಯನ್ನು ಮಾಡಿ ಆ ಜ್ಞಾನಾರ್ಜನೆಯನ್ನು ಮಾಡುವ ಮೂಲಕ ಉತ್ತಮ ಫಲವನ್ನು ಪಡೆಯಿರಿ. ಇನ್ನು ರಾಶಿಯಿಂದ ರಾಶಿಧಿಪತಿಯಾದವನು 6ನೇ ಮನೆಯಲ್ಲಿ ಆರೋಗ್ಯ ಅತ್ಯಂತ ಮುಖ್ಯವಾಗಿ ಗಮನಿಸಿ, ಮತ್ತು ನಿಮ್ಮ ಈ ಕೆಲವು ಶತ್ರುತ್ವವನ್ನು ಪರಿಗಣಿಸುವುದನ್ನು ಬಿಟ್ಟು ನಿಮಗೆ ನೀವೇ ಶತ್ರುವಾಗುವುದನ್ನು ಬಿಡಿ. ರಾಷ್ಟ್ರಾಧಿಪತಿಯ ಶತ್ರು ಕ್ಷೇತ್ರದಲ್ಲಿರುವುದರಿಂದ ನಿಮ್ಮ ಬಗ್ಗೆ ನೀವೇ ಕೀಳರಿಮೆಯನ್ನು ಮಾಡಿಕೊಳ್ಳದೆ ನಿಮಗೆ ನೀವೇ ಶತ್ರುಗಳಾಗದ ರೀತಿಯಲ್ಲಿ ನಿಮ್ಮ ಮಾತುಗಳಿರಲಿ. ವಾಕ್ಕಾರಕನಾದ ಬುಧನ ಮನೆಯಲ್ಲಿ ಬುಧನೂ ಕೂಡ ಅಲ್ಲೇ 6ನೇ ಮನೆಯನ್ನು ಪ್ರವೇಶ ಮಾಡಿ ತಂದೆಯೊಂದಿಗೆ ರವಿ ಪಿತೃಕಾರಕನಾಗಿ ಸೇರುವುದರಿಂದ ಪಿತೃವರ್ಗದ ಜೊತೆಗೆ ತಿರುಗಿ ಮಾತನಾಡುವ ಕ್ರಿಯೆಗಳಿದ್ದರೆ ಬಿಟ್ಟು ಬಿಡಿ. ಅವರಿಗೆ ಅಸಮಾಧಾನವಾಗಿದ್ದರೆ ಸಮಾಧಾನದಿಂದ ಅವರಲ್ಲಿ ವರ್ತನೆ ಮಾಡಿ ಒಂದು ಕೆಟ್ಟ ಫಲದಿಂದ ದೂರವಾಗಿ. ಆಗ ಈ ರಾಶಿ ಭಾದ್ರಪದ ಮಾಸದಲ್ಲಿ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಮಾನಸಿಕ ಒತ್ತಡದಿಂದ ಹೊರಗೆ ಬರುವಂತಹ ಅಧ್ಯಾತ್ಮ ಚಿಂತನೆಯೊಂದಿಗೆ ತಾಳ್ಮೆಯನ್ನು ನೀವು ಪಡೆದಾಗ ಈ ಕುಜನಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವುದೇ ಸಪ್ತಮಕ್ಕೆ ಬಂದಾಗ ಈ ಒಂದು
ಕೃಷ್ಣ ಪಕ್ಷ, ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಷಷ್ಠಿಯಂದು ಉತ್ತಮ ಫಲವನ್ನು ಪಡೆಯಲಿಕ್ಕೆ ಅವಕಾಶ, ಉತ್ತಮ ಆರೋಗ್ಯವನ್ನು ಪಡೆಯುವುದಕ್ಕೆ ಅವಕಾಶ. ಇನ್ನು ರಾಶಿಯಿಂದ 6ನೇ ಮನೆಯಲ್ಲಿ ರವಿ ಬುಧರ ಪ್ರವೇಶ ಆಗುವಂಥದ್ದು ಕೂಡ ಏನಿದೆ, ಈ ಒಂದು ಕೃಷ್ಣ ಪಕ್ಷದ ಅಷ್ಟಮಿಯಂದು ಬುಧನು ಮತ್ತು ಏಕಾದಶಿ ಎಂದು ಕನ್ಯಾದಲ್ಲಿ ರವಿಯು ಪ್ರವೇಶವಾಗಿ ರವಿ ಸಂಕ್ರಮಣವಾದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಬೇಕು, ನಿಮ್ಮ ಮಾತುಗಳ ಕಡೆ ಹೆಚ್ಚಿನ ಗಮನ ಬೇಕು. ಈಶ್ವರ ಆರಾಧನೆ, ಆಂಜನೇಯ ಆರಾಧನೆ ಇತ್ಯಾದಿಗಳು ಕೂಡ ಅತ್ಯಂತ ಅಗತ್ಯವಾಗಬಲ್ಲದು. ನಿಮ್ಮ ಜಾತಕವನ್ನು ಆಧರಿಸಿ ಆರಾಧನೆಯ ಕ್ರಮವನ್ನು ತಿಳಿದುಕೊಳ್ಳಿ. ಹಾಗೆ ರಾಶಿಯಿಂದ ಸಪ್ತಮದಲ್ಲಿ ಸಪ್ತಮಾಧಿಪತಿಯು ಚತುರ್ಥದಲ್ಲಿ ಬುಧನ ಯುತಿಯನ್ನು ಹೊಂದಿ ಕುಜ ಈ ಸಪ್ತಮದಲ್ಲಿರುವುದು ಈ ಹಿಂದೆಯೇ ನಾವನ್ನ ಫಲವನ್ನು ಹೇಳಿದ್ದೇವೆ. ಇನ್ನು ಅಷ್ಟಮಾಧಿಪತಿಯಾದ ಕುಜನು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಗುರುವಿನ ನೇರ ದೃಷ್ಟಿ ಎನ್ನುವುದು ಭಾಗ್ಯಕ್ಕೆ ಇರ್ತಕ್ಕಂಥದ್ದು ಮತ್ತು ಸಪ್ತಮಕ್ಕೆ ಇರ್ತಕ್ಕಂಥದ್ದು. ನಿಮ್ಮ ಸಂಗಾತಿಯ ಜೊತೆಗೆ ಅತ್ಯುತ್ತಮ ಸಾಮರಸ್ಯತೆಯನ್ನು ಕೊಡುವಲ್ಲಿ ದೈವ ಬಲ ಖಂಡಿತವಾಗಿಯೂ ಇದೆ. ನಿಮ್ಮ ಜೊತೆಗೆ ನೀವೇ ದೈವ ಬಲವಿದ್ದರೂ ನೀವೇ ಸಿಟ್ಟಾಗುವುದು ಇತ್ಯಾದಿಗಳನ್ನು ಮಾಡಿದರೆ ದೇವರು ಏನೂ ಕೈ ಹಿಡಿಯುವುದಿಲ್ಲ ನಿಮಗೆ. ಆ ರೀತಿಯಾಗಿ ಸಾಮರಸ್ಯತೆಯನ್ನು ಗಳಿಸುವಲ್ಲಿ ದೈವ ಬಲ ಇದ್ದು ಅದನ್ನು ಬಳಸಿಕೊಳ್ಳಿ. ಹಾಗೆಯೇ ಈ ಒಂದು ರಾಶಿಯಿಂದ ಈ ಒಂದು ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ ನಿಮ್ಮ ಭಾಗ್ಯೋದಯ, ಕುಲದೇವತಾ ಆರಾಧನೆ, ಪಿತೃವರ್ಗದ ಆಶೀರ್ವಾದನೂ ಕೂಡ ಬಲ್ಲದು. ಸಂಪೂರ್ಣವಾದಂಥ ದೈವ ಬಲ ಇದೆ ಕುಲದೇವತಾ ಆರಾಧನೆಯನ್ನು ಪಡೆಯುವುದಕ್ಕೆ. ಪಿತೃವರ್ಗದ ಆರೋಗ್ಯ, ಒಂದು ಸಂಪೂರ್ಣವಾದಂತಹ ಪಿತೃವರ್ಗದ ಸಂಪೂರ್ಣ ಆಶೀರ್ವಾದ, ಅಲ್ಲಿಂದ ಬರ್ತಕ್ಕಂಥ ಆಸ್ತಿ ಯೋಗ ಇತ್ಯಾದಿಗಳು ಎಲ್ಲವನ್ನು ಪಡೆಯೋದಕ್ಕೆ ಯೋಗ ಇದೆ. ಆದರೆ ನೀವೇ ತಂದೆಗೆ ಅಸಮಾಧಾನವಾಗುವಂತೆ ನಡ್ಕೊಂಡ್ರೆ ಈ ಭಾಗ್ಯ ಸಂಪೂರ್ಣವಾಗಿ ನೀರಿನಲ್ಲಿ ಹೋಮ ಆಗುತ್ತೆ. ಅದನ್ನು ಪಡೆಯದೆ ತಂದೆಯನ್ನು ಗೌರವಿಸಿ ಮಾತನಾಡಿ. ಹಾಗೆ ರಾಶಿಯಿಂದ ದಶಮದಲ್ಲಿ ಶನೈಶ್ಚರನು 12ನೇ ಮನೆಯಲ್ಲಿದ್ದರಿಂದ 12ನೇ ಮನೆಯ ಅಲ್ಲಿ ಉದ್ಯೋಗಾಧಿಕಾರಿಯಾಗಿ ಉದ್ಯೋಗದ ಸ್ಥಾನದ ಅಧಿಪತಿಯಾಗಿ ಸ್ಥಾನ ಪಲ್ಲಟ ಕೆಲವರಿಗೆ ಆಗುವ ಯೋಗ ಇದೆ. ಉತ್ತಮವಾದ ಸ್ಥಾನ ಪಲ್ಲಟವಾಗುವ ಯೋಗ ಇದೆ. ಆದರೆ ಯಾವುದೇ ಉದ್ಯೋಗದಲ್ಲೂ ದುಡುಕುವ ನಿರ್ಧಾರವನ್ನು ದಯವಿಟ್ಟು ಮಾಡಬೇಡಿ. ಈಗಿನ ಕಾಲ ಪರಿಸ್ಥಿತಿಯಲ್ಲೂ ಕೂಡ ಅನೇಕ ವ್ಯತ್ಯಾಸಗಳಿದ್ದು ಆ ಒಂದು ಸಾಮಾಜಿಕ ಸುನಾಮಿಯಂತೆ ಆಗ್ತಾ ಇರತಕ್ಕಂಥ ಸಾಮಾಜಿಕ ಬದಲಾವಣೆಯಲ್ಲಿ ನಾವು ಕೊಚ್ಚಿ ಹೋಗುವಂಥ ಅನುಭವ ಆಗುವಂಥ ಲಕ್ಷಣಗಳಿದ್ದು ಅದನ್ನೆಲ್ಲವನ್ನು ಕೂಡ ತಡೆ ಹಿಡಿಯುವುದು ಸುಲಭವಲ್ಲದೇ ಇರುವುದರಿಂದಾಗಿ ಆದಷ್ಟು ತಾಳ್ಮೆಯಿಂದ ಉದ್ಯೋಗದ ಸ್ಥಾನದಲ್ಲಿ ಕೆಲಸವನ್ನು ಮಾಡಿ. ಹಾಗೂ ಏಕಾದಶದಲ್ಲಿ ಇರತಕ್ಕಂತಹ ಈ ಒಂದು ರಾಹು ಚಂದ್ರನಿಂದ ಅತ್ಯುತ್ತಮವಾದಂಥ ಫಲ ನಿಮಗೆ ಲಭ್ಯವಾಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಅದನ್ನು ಪಡೆಯುವ ಅರ್ಹತೆಯನ್ನು ನಾವು ಹಿಂದೆ ಹೇಳಿದ ಲಕ್ಷಣದಿಂದ ಖಂಡಿತವಾಗಿ ಅನುಸರಿಸಿ ಲಾಭ ಆಗೇ ಆಗುತ್ತೆ. 12ನೇ ಮನೆ ಅಧಿಪತಿ ತೃತೀಯದಲ್ಲಿದ್ದರಿಂದ ನಿಮ್ಮ ಅನೇಕ ಮಾತುಕತೆಗಳಿಂದ ಕಳೆದಂತಹ ಹೋಗಿರುವುದನ್ನು ಪಡೆಯುವ ಮಹಾಯೋಗ ಇದೆ. ಹಾಗಾಗಿ ಉತ್ತಮವಾದ ಸಾಧನೆಯಾಗಲಿ, ಅದಕ್ಕೆ ನಮ್ಮ ಸಂಪೂರ್ಣ ಶುಭ ಹಾರೈಕೆ ಇದೆ. ನೀವು ನಿಮಗೂ ನಿಮ್ಮ ಕುಟುಂಬಕ್ಕೂ ಸಮಾಜಕ್ಕೂ ಅತ್ಯುತ್ತಮ ವ್ಯಕ್ತಿಗಳಾಗಿ ಪರಿಣಮಿಸಿ ಸಮಾಜ ಸುಧಾರಕರಾಗುವಂತೆಯೋ ಅಥವಾ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವ ವ್ಯಕ್ತಿಗಳಾಗಿಯೋ ಬದಲಾದಾಗ ನಿಮ್ಮನ್ನು ನೋಡಿ ಅನೇಕರು ಬದಲಾಗಬಲ್ಲರು. ಆದ್ದರಿಂದ ಅಂತಹ ಮಹಾಯೋಗವನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗುವಿರಿ ಎಂಬುದಾಗಿ ನಾನು ಭಾವಿಸ್ತಾ ಸಮಾಧಾನ ಮತ್ತು ಪರಿಹಾರ ಅಂದರೆ ನೋಡೋಣ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಮತ್ತು ಕಾಮೆಂಟ್ಗಳನ್ನು ಮಾಡಿದಿರಾ, ಶೇರ್ ಮಾಡಿದಿರಾ, ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ. ಆ ನಡೆಯಲ್ಲಿ ಈ ಮೊಬೈಲಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ. ಅದೇ ರೀತಿಯಾಗಿ ನಮ್ಮ ಮಾತುಗಳು ಅದು ಎಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ. ವ್ಯಂಗ್ಯ, ಕುಹಕ ಮತ್ತು ದುರುದ್ದೇಶ, ಹೊಟ್ಟೆ ಕಿಚ್ಚು ಇತ್ಯಾದಿಗಳಿಂದಿಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ, ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು, ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ರೀತಿಯ ಕಾಮೆಂಟಿಗೆ ಸ್ವಾಗತ. ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು ಮಾಡಿದ ಕಮೆಂಟ್ಗಳಿರ್ಬೋದು, ನಾವು ಆಡುವ ಮಾತುಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು, ಸಂಸ್ಕಾರ ಮಟ್ಟವನ್ನು, ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ. ನಮ್ಮ ನಿರಂತರ ಅಭಿವೃದ್ಧಿಗಾಗಿ, ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ, ಕೆಲವರಿಗೆ ದೃಷ್ಟಿಭೇದ, ಏನು ಮಾಡಲಿಕ್ಕಾಗತ್ತೆ, ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ದೇವರು ಕಾಣುತ್ತೆ. ಹಾಗೆಯೇ
ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಏನು ಅನಿಸುತ್ತೆ ಅಂದರೆ ಇವ್ರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ. ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದ್ದಾರೆ, ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯಿಂದ ನೋಡುವವರು. ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ. ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗ್ತವೆ. ಅದಕ್ಕೇನು ಖರ್ಚಿರೋದಿಲ್ಲ. ಆದರೆ ನೀವು ಇದನ್ನು ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಮತ್ತು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ, ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರಾ. ಹಾಗೆ ಈಗ ಸಮಾಧಾನ ಮತ್ತು ಈ ಒಂದು ಪರಿಹಾರ, ಕೆಲವರು ಹೇಳಿದ್ರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ. ಹೌದು, ಪರಿಹಾರವನ್ನು ಹೇಳೋದು ಸೂಕ್ತವಲ್ವೇ? ಜ್ಯೋತಿಷದಲ್ಲಿ ಜ್ಯೋತಿಷ ಒಂದು ಬೆಳಕು. ಜ್ಯೋತಿಷ ಅಂದರೆ ಬೆಳಕು. ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು. ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ, ಪೂಜೆಯಿಂದ ದೈವ ಬಲ ಸಿಗುತ್ತೆ. ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ, 100ಕ್ಕೆ 200ರಷ್ಟು ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ತಕ್ಕಂತೆ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ. ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ, ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ, ಅದು ಯಾವ ಗ್ರಹಕ್ಕೆ. ಉದಾಹರಣೆಗೆ, ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ, ಓದೋದಿಲ್ಲ, ಏಕಾಗ್ರತೆ ಇಲ್ಲ, ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ. ರಾಹುವಿನಿಂದ ಚಾಂಚಲ್ಯತೆ, ಒಂದು ಕಡೆ ಕೂತಲ್ಲಿ ಕೂರೋದಿಲ್ಲ, ಹಠವನ್ನು ಮಾಡ್ತಾನೆ ರಾಹು, ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ. ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆಯ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ. ಇದೊಂದು ದೊಡ್ಡ ವಿಜ್ಞಾನ. ಈ ಒಂದು ಜ್ಯೋತಿಷ ಶಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿ ದೊಡ್ಡ ವಿಜ್ಞಾನ ಕೂಡ ಹೌದು. ನಮ್ಮ ದೇಹವೂ ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ. ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು. ದೇಹದಲ್ಲಿಯ ರೋಗ, ನಮಗೆ ಸಿಗುವ ಯೋಗ, ನಾವು ಅನುಭವಿಸುವ ಭೋಗ ಎಲ್ಲವನ್ನೂ ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ. ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ರಜ ತಮೋ ಗುಣಗಳನ್ನು ಆಚರಿಸಿ. ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು, ರಜಗುಣ ಹೆಚ್ಚಾಗಬೇಕು, ತಮೋಗುಣ ಹೆಚ್ಚಾಗಬೇಕು ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು, ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುವ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ. ಆ ಸತ್ವಗುಣದ ಆಧಿಕ್ಯತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆರಾಧನೆಯ ಅಗತ್ಯ ಖಂಡಿತವಾಗಿರುತ್ತೆ. ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ. ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ. ಚರಕ ಶುಶ್ರುತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದ್ದಾರೆ. ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ. ಅದನ್ನು ನಾವು ಅನುಭವಿಸೋಣ, ಒಳ್ಳೆಯ ಯೋಗವನ್ನು. ಇದು ಪರಿಹಾರದ ಚಿಂತನೆ. ಆದರೆ ಸಮಾಧಾನ, ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ. ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ? ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ. ಸಮಾಧಾನ ಹಣಕಾಸು ಇದ್ದರೂ ಕೂಡ, ಹಣ ಬೇಕಷ್ಟಿದೆ ಸ್ವಾಮಿ, ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ, ಏನು ಮಾಡೋದು ಅಂತ ಜ್ಯೋತಿಷಕ್ಕೆ ಬರ್ತಾರೆ. ಕೆಲವರು ಏನು ಮಾಡಿದ್ರೂ ಕೈ ಹತ್ತಾ ಇಲ್ಲ ಸ್ವಾಮಿ, ನೆಮ್ಮದಿನೇ ಸಿಗ್ತಾ ಇಲ್ಲ, ಹಣವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು. ನೆಮ್ಮದಿಗೆ ಹಣಕಾಸು ಇಲ್ಲದೆ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೆ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು. ಇಲ್ಲಿ ಎರಡೂ ಆಗ್ತಾ ಇಲ್ಲ. ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ, ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ. ಆಧಾನ ಅಂದರೆ ಇಡುವುದು. ಏನು? ಸಮ್ಯಕ್ ಆಧಾನ, ಸರಿಯಾಗಿ ಇಡುವಿಕೆ. ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ. ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು. ಎಲ್ಲಿ? ಮನಸ್ಸಿನ ಒಳಗೆ, ನಮ್ಮ ಬುದ್ಧಿಯ ಒಳಗೆ. ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ, ನಮ್ಮಲ್ಲಿ ಸಂಗ್ರಹಕ ಚಿತ್ತ, ಅದನ್ನು ಚಿಪ್ ಅಂತ ಕರಿತಿರೋ, ಚಿತ್ರಗುಪ್ತ ಅಂತ ಕರಿತಿರೋ, ನಿಮಗೆ ಬಿಟ್ಟಿದ್ದು. ಆದರೆ ಆ ಚಿತ್ತದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರಿಕೊಳ್ತಾ ಸಂಗ್ರಹ ಆಗ್ತಾ ಇರತ್ತಲ್ಲ, ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ, ಒಳ್ಳೆಯದನ್ನು ಮಾತ್ರ ಇಡ್ತಾ ಬರ್ತೇವೆ. ಆಗ ನಮಗೆ ಆ ಪೆಟ್ಟಿಗೆ ತುಂಬಿತು ಹಣ್ಣುಗಳು ಅಥವಾ ಬಂಗಾರ, ಸಮಾಧಾನ ಆಯಿತು, ಸಮ್ಯಕ್ ಆಧಾನ ಆಯಿತು, ಸಂಪೂರ್ಣವಾಯಿತು.
ನಾವು ಯಾವುದೋ ಒಂದು ಕೆಲಸವನ್ನು ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ. ನೀವೊಂದು ಮೊಬೈಲ್ ತಗೊಳ್ಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ, ಗಾಡಿ ನೋಡುವಾಗ ಅದ್ರ ಫಿನಿಶಿಂಗ್ ಹೇಗಿದೆ, ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ, ಎಲ್ಲ ಅದನ್ನೇ ನೋಡೋದಲ್ವಾ. ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ, ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನ್ಯತೆ ಇರಬಾರ್ದು. ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರೇಜ್ ಚಿತ್ತ ಇದೆಯಲ್ಲ, ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು, ನ್ಯೂನ್ಯತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ, ಇದೇ ಸಮಾಧಾನ. ಆಗ ಮಾತ್ರ ಸಮಾಧಾನ ಸಿಗ್ತದೆ. ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ. ಕಣ್ಣು ನೋಡುತ್ತೆ, ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ. ಆದರೆ ಒಳಗಡೆ ಮನಸ್ಸಿಗೆ ಹೋದ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ? ಒಬ್ಬರಿಗೆ ಅದು ಫೋಟೋ ಥರ ಕಾಣುತ್ತೆ, ಇನ್ನೊಬ್ಬರಿಗೆ ಅದು ಕಲ್ಲು ಥರ ಕಾಣುತ್ತೆ, ಇನ್ನೊಬ್ಬರಿಗೆ ಇದು ಎಂಥ ವಿಚಿತ್ರ ಅಂತ ಕಾಣುತ್ತೆ. ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿ ಅಂದ್ಕೊಳ್ಳಿ, ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಒಂದು ಮಗು ನೋಡಿದ್ರೆ ಅದನ್ನು ನೋಡಿ ಖುಷಿಯಿಂದ ಕುಣಿತದೆ. ಇನ್ನೊಂದು ಭಕ್ತನಿಗೆ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ. ನನ್ನ ಕಷ್ಟವನ್ನು ನೀನೇನಿಗಪ್ಪ, ಎಲ್ಲವೂ ನೀನೇ, ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ. ಹೀಗೆ ದೃಷ್ಟಿಭೇದಗಳು. ಹಾಗಾಗಿ ನಮ್ಮ ಸಂಸ್ಕಾರಗಳು, ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ. ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದರೆ, ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡಿರ್ತಾರಲ್ಲ, ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ. ಅದೊಂದು ಅಲಂಕಾರ ಹೀಗಾಗಿದೆ. ಬಿಟ್ಟರೆ ಸ್ವಲ್ಪ ಸರಿ ಮಾಡಬೇಕಿತ್ತು. ದೇವರನ್ನು ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನ್ಯತೆ ನೋಡುವ ಮನಸ್ಥಿತಿಗೆ ಬರ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ, ಇದು ಸಮಾಧಾನ. ಇರುವುದರಲ್ಲೆಲ್ಲ ನ್ಯೂನ್ಯತೆಯನ್ನು ಕಾಣುವುದಿದೆಯಲ್ಲ, ಸೊಸೆ ಸರಿಯಾಗಿಲ್ಲ, ಅದು ಮಾಡೋ ಸರಿಯಾಗಿಲ್ಲ, ಅಥವಾ ಅತ್ತೆ ಸರಿಯಾಗಿಲ್ಲ, ಮಗ ಸರಿಯಾಗಿಲ್ಲ, ಅಪ್ಪ ಸರಿಯಾಗಿಲ್ಲ, ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ, ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ, ಅದು ಅಸಮಾಧಾನ, ನ ಸಮಾಧಾನ. ಯಾವುದೆಲ್ಲ ಒಳ್ಳೆಯದಿದೆ ಒಳ್ಳೆಯದಿದೆ ಒಳ್ಳೆಯದಿದೆ, ಅದು ಒಳ್ಳೆಯದು ಅಂತ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗುತ್ತಲ್ಲ, ಅದು ಸಮಾಧಾನ. ಆ ಸಮಾಧಾನ ನಿಮಗೆಲ್ಲರಿಗೂ ಉಂಟಾಗಲಿ. ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ. ನಾವೊಂದು ಸತ್ಯವನ್ನು ಹೇಳ್ತೇನೆ, ಜ್ಯೋತಿಷಕ್ಕಾಗಿ ಅಲ್ಲ, ಇದನ್ನು ಕಳಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ನೀವು ಕೂಡ ಗ್ರಹಿಸ್ಬೋದು. ಮನಸ್ಸಿಗೆ ತಳಮಳ ಇತ್ತು, ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ. ಅಂದರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದರೆ, ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗುತ್ತೆ, ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗುತ್ತೆ. ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ. ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ. ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.